ಪ್ರಶ್ನೆ ಅಲ್ಲ ಸರ್, ಪ್ರಶ್ನೆ ಬಿಡಿ. ಹೆಸರು ಏನಾರ ಇಟ್ಕೊಳ್ಳಿ, ನೀವು ಸನಾತನ ಅಂತ ಇಟ್ಕೊಳ್ಳಿ, ಹಿಂದೂ ಅಂತ ಇಟ್ಕೊಳ್ಳಿ, ಮತ್ತೊಂದು ಇಟ್ಕೊಳ್ಳಿ, ಪ್ರಶ್ನೆ ಅದಲ್ಲ. ಕುಂಭಮೇಳ 144 ವರ್ಷಗಳ ನಂತರ ನಡೀತಾ ಇರುವ ಮಹಾಕುಂಭ ಮೇಳ ಬಡತನವನ್ನ ಹೋಗ್ಸುತ್ತಾ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಖರ್ಗೆ ಅವರು ಎತ್ತಿರ್ತಕ್ಕಂಥದ್ದು. ಗಂಗೆಯಲ್ಲಿ ಮುಳುಗಾಕಿದ್ರೆ ಬಡತನ ಹೋಗುತ್ತಾ ಅಂತ. ಗಂಗೆಗೂ ಬಡತನಕ್ಕೂ ಯಾಕೆ ಇವ್ರು ಲಿಂಕ್ ಮಾಡ್ತಾರೆ? ಇವ್ರ ಕೈಲಿ ಬಡತನ ಹೋಗ್ಲಾಡ್ಸಕ್ ಆಗಿಲ್ಲ ಅಂದ್ಮೇಲೆ ಇವರು ಅದನ್ನ ಗಂಗೆ ಮುಳುಗ್ ಹಾಕೋದಕ್ಕೆ ಯಾಕೆ ಲಿಂಕ್ ಮಾಡ್ತಾರೆ? ಹಜ್ ಯಾತ್ರೆಗೆ ಹೋಗೋದಕ್ಕೆ ಯಾಕೆ ಲಿಂಕ್ ಮಾಡೋದಿಲ್ಲ ಇವರು? ಅದರಿಂದ ಬಡತನ ಹೋಗುತ್ತಾ ಅಂತ ಯಾಕೆ ಕೇಳೋದಿಲ್ಲ? ಇಂಥದನ್ನ ಪ್ರಶ್ನೆ ಮಾಡೋದಕ್ಕೆ ಖರ್ಗೆ ಅವರು ಮೊದಲನೇದವರು ಅಲ್ಲ, ಅಂತಿಮದವರು ಅಲ್ಲ. ನಮ್ಮ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀರ ಕಂಡಲ್ಲೇ ಮುಳುಗುವರಯ್ಯ ಅಂತ. ನೀರ ಕಂಡಲ್ಲಿ ಮುಳುಗಿದವರು ಎಲ್ಲರೂ ಸಹಿತ ಬಡತನ ಹೋಗೋದಿಲ್ಲ. ನಾನು ಹೇಳ್ತಾ ಇರೋದು ಅವರು ಪ್ರಶ್ನೆ ಮೌಲಿಕವಾಗಿದೆ. ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಕೊಡಿ, ಅದು ಬಿಟ್ಟು ಪ್ರಶ್ನಿಸುವುದೇ ಅಪರಾಧ. ಪ್ರಶ್ನೆಯೇ ಮಾಡಕೂಡದು ಅಂತ ಯಾರು ಹೇಳ್ತಿಲ್ಲ. ಶಶಿಕಾಂತ್ ಹೆಡಳ್ಳಿ ಅವರೇ, ಪ್ರಶ್ನಿಸೋದು ಅಪರಾಧ ಅಂತ ಯಾರು ಹೇಳ್ತಿಲ್ಲ. ಪ್ರಶ್ನೆ ತಾರ್ಕಿಕವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಸನಾತನ ತರ್ಕ ಬೇರೆ. ಸರ್ ಕೇಳಿಸ್ಕೊಳ್ಳಿ ಸರ್, ಪ್ರಶ್ನೆ ತಾರ್ಕಿಕವಾಗಿಲ್ಲ ಅಂತ ಅಂದ್ರೆ ಪ್ರಶ್ನೆ ಅರ್ಥಪೂರ್ಣವಾಗಿಲ್ಲ, ತಾರ್ಕಿಕವಾಗಿಲ್ಲ ಅಂದ್ರೆ ಬಡತನಕ್ಕೂ ಗಂಗೆಗೂ ಯಾಕೆ ರಿಲೇಟ್ ಮಾಡ್ಬೇಕು? ಒಂದ್ ನಿಮಿಷ, ನಿಮ್ಮ ಓರಿಯೆಂಟೇಷನ್ ಸರ್ ಇರಿ, ಒಂದ್ ನಿಮಿಷ. ನಿಮ್ಮ ತರ್ಕ ಬೇರೆ ಆಗಿರುತ್ತೆ, ನಮ್ಮ ತರ್ಕ ಬೇರೆ ಆಗಿರುತ್ತೆ, ಮತ್ತೊಬ್ಬರ ತರ್ಕ ಬೇರೆ ಆಗಿರುತ್ತೆ. ಅಂದ್ರೆ ನಿಮ್ಮ ಸನಾತನವಾದಿ ಚೌಕಟ್ಟಿನಲ್ಲಿ ನಾನು ಮಾತಾಡಿದ್ರೆ ತರ್ಕ ಸರಿ, ಅದನ್ನ ಪ್ರಶ್ನಿಸಿದರೆ ಅದು ಗಂಗೆಯಲ್ಲಿ ಮುಳುಗಿದರೆ ಹಸಿವು ನೀಗುತ್ತಾ ಅಂತ ಹೇಳಿದರೆ ಅದು ತಪ್ಪಾದ ತರ್ಕ ಎಂದು ನೀವು ಅನ್ನುತ್ತೀರಿ. ಅದರ ತರ್ಕ ಯಾವಾಗಲೂ ಸಹಿತ ಅವರವರ ದೃಷ್ಟಿಕೋನದಲ್ಲಿ, ಅವರವರ ಚೌಕಟ್ಟಿನಲ್ಲಿ, ಅವರವರ ನಂಬಿಕೆಗಳಲ್ಲಿ ಹೋಗುತ್ತೆ ಮೇಡಮ್. ಇಲ್ಲಿ ಆಗಿರೋ ಸತ್ಯ. ನೀವು ಧಾರ್ಮಿಕ ನಂಬಿಕೆ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಕೇಳ್ಕೊಳ್ಳಿ. ಎಲ್ಲೇ ಏನೇ ಮಾಡಿ ಮುಳುಗಿದರು, ಪೂಜೆ ಮಾಡಿದರೂ ಸಹಿತ ಹಸಿವೆ ನೀಗುವುದಿಲ್ಲ, ಬಡತನ ಹೋಗುವುದಿಲ್ಲ. ಆದ್ದರಿಂದ ಅವ್ರವ್ರ ಧರ್ಮದ ಕರ್ಮವನ್ನು ಅವ್ರು ಮಾಡ್ಕೊಳ್ಳಿ, ಬೇಡ ಅನ್ನೋದಿಲ್ಲ ನಾವು ಯಾರು ಸಹಿತ. ಆದ್ರೆ ಒಂದು ಮೌಲಿಕವಾದ ಪ್ರಶ್ನೆಯೂ ಇದೆ. ಅದನ್ನ ಖರ್ಗೆ ಹೇಳಿದ್ರು ಅಂತ ದೊಡ್ಡದ ರಾಜಕೀಕರಣಗೊಳಿಸೋದು ಬೇಡ. ಮೌಲಿಕ ಪ್ರಶ್ನೆ ಏನು ಅಂತಂದ್ರೆ, ನೀವು ಪೂಜೆ ಮಾಡ್ತೀರಾ, ಪುನಸ್ಕಾರ ಮಾಡ್ತೀರಾ, ಯೋಗ ಇನ್ನೇನೋ ಮಾಡ್ತೀರಾ, ಆದ್ರೆ ಧರ್ಮದ ಹೆಸರಲ್ಲಿ ಅದರಿಂದ ಬಡತನ ನಿವಾರಣೆ ಆಗುತ್ತಾ ಇಲ್ವಾ? ಇಷ್ಟೇ ಕೇಳ್ತಾ ಇರೋದು. ಹಸುವೆ ನೀಗುತ್ತಾ ಇಲ್ವಾ? ಇಲ್ಲಿ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆನೇ ಮಾಡಬೇಡಿ ಅಂತಂದ್ರೆ ಹೇಗೆ? ಆ ಪ್ರಶ್ನೆವನ್ನ ಗೌರವಿಸ್ತಾ ನೀವು ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ. ರೈಟ್. ಶಶಿಕಾಂತ್ ಹೆಡಳ್ಳಿ ಅವರೇ, ದಯವಿಟ್ಟು ನಿಮ್ಗೆ ವಾಪಸ್ ಬರ್ತೀನಿ. ಹಾಗೆ ಎಂ.ಜಿ. ಮಹೇಶ್ ಅವರೇ, ನಿಮ್ಗೂ ಕೂಡ ವಾಪಸ್ ಬರ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಕೇಂದ್ರ ಸರ್ಕಾರ ಅಥವಾ ಇಡೀ ಭಾರತ ಸರ್ಕಾರ ಅಥವಾ ಯೋಗಿ ಅವರ ಸರ್ಕಾರ, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಈಗ ಎಸ್ಟಿಮೇಟ್ ಮಾಡ್ತಾ ಇರೋದವರು ಈ ಒಂದು ಕುಂಭಮೇಳ ಏನ್ ನಡೀತಾ ಇದೆಯಲ್ಲ, ಇದರಿಂದ ಆದಾಯ ಎಷ್ಟು ಬರಬಹುದು ಅಂತ. ಎಷ್ಟು ಇವರು ಪ್ರತಿ ವ್ಯಕ್ತಿಯ ಖರ್ಚು ಇದರಲ್ಲಿ ಎಷ್ಟಾಗತ್ತೆ ಅಂತಂದ್ರೆ 10,000 ರೂಪಾಯಿ ಮೀರತ್ತೆ ಅಂತ. ಮಿನಿಮಮ್ ಅದು ಮೀರತ್ತೆ, ಅದು ಮಿನಿಮಮ್. ಅದು 10,000 ರೂಪಾಯಿ ಖರ್ಚಾಗತ್ತೆ ಅಂತ. ಇಲ್ಲಿಗೆ ಬರುವ ಜನಸಂಖ್ಯೆ ಎಷ್ಟು ಕೋಟಿಗಳಲ್ಲಿ, ಈಗ ಆಲ್ರೆಡಿ 40 ಕೋಟಿಗಿಂತನೂ ಹೆಚ್ಚು ಮಿನಿಮಮ್ ನಾನು ಹೇಳ್ತಾ ಇರೋದು. ಸೊ ಅಷ್ಟು ಕೋಟಿಗಳಲ್ಲಿ ಇರೋದ್ರಿಂದ ಒಟ್ಟು ಆದಾಯ 4 ಲಕ್ಷ ಕೋಟಿಗೂ ಮೀರಿ ಆದಾಯ ಬರಬಹುದು ಅಂತ. ಏನು ಸುಮ್ಮನೆ ತಲೆಕೆಟ್ಟು ಇಂಥದನ್ನೆಲ್ಲ ಮಾಡ್ತಾ ಇಲ್ಲ ಯೋಗಿ ಸರ್ಕಾರ. ಇದಕ್ಕೊಂದು ಖಚಿತವಾದ ಲೆಕ್ಕ ಇದೆ. 4 ಲಕ್ಷ ಕೋಟಿಗೂ ಅಧಿಕ ಆದಾಯ ಅಂದ್ರೆ ಇದು ಎಷ್ಟಾಗತ್ತೆ ಅಂದ್ರೆ, ನೀವು ಕಳೆದ ಸಾರಿ ನಿರ್ಮಲಾ ಸೀತಾರಾಮನ್ ಮಂಡಿಸಿರ್ತಕ್ಕಂಥ ಬಜೆಟ್ ಅನ್ನ ನೋಡಿದ್ರೆ, ಕೇಂದ್ರ ಬಜೆಟ್ ಅನ್ನ ನೋಡಿದ್ರೆ, ಆ ಬಜೆಟ್ ನ ರಕ್ಷಣಾ ಬಜೆಟ್ ಏನಿದೆಯಲ್ಲ ಅದರ 1/3 ಭಾಗದಷ್ಟು ರಕ್ಷಣಾ ಬಜೆಟ್ ನ ಶೇಕಡ 13% ಆದಾಯ ಬರುತ್ತೆ. ಇಷ್ಟು ದೊಡ್ಡ ಪ್ರಮಾಣದ ಬೃಹತ್ ಆದಾಯ ಭಾರತದಲ್ಲಿ ಬೇರೆ ಯಾವ ಕಾರ್ಯಕ್ರಮದಿಂದ ಬರುತ್ತೆ ಅಥವಾ ಬೇರೆ ಯಾವುದರಿಂದ ಬರುತ್ತೆ? 4 ಲಕ್ಷ ಕೋಟಿ ರೂಪಾಯಿ ಆದಾಯ ಅಂದ್ರೆ ಎಷ್ಟು ಲಕ್ಷ ಜನರಿಗೆ ಉದ್ಯೋಗ ಸಿಕ್ಕಿರಬೇಕು? ಖರ್ಚು ಮಾಡಿರೋದೆಷ್ಟು? 7,000 ಚಿಲ್ಲರೆ ಕೋಟಿ. 7,000 ಚಿಲ್ಲರೆ ಕೋಟಿ ಉತ್ತರ ಪ್ರದೇಶ ಸರ್ಕಾರ ಮೂಲಭೂತ ಸೌಕರ್ಯಗಳಿಗೆ ಅಂತ ಖರ್ಚು ಮಾಡಿರೋದು. ಅಲ್ಲಿ ರಸ್ತೆ ನಿರ್ಮಾಣಕ್ಕೆ, ಅಲ್ಲಿ ಒಂದು ಸಿಟಿ ನಿರ್ಮಾಣ ಮಾಡಿದ್ದಾರೆ ಕುಂಭಮೇಳಕ್ಕೆ ಅಂತ. ಆ ಸಿಟಿಗೆ ಅಲ್ಲಿ ಬೇಕಾಗಿರ್ತಕ್ಕಂಥ ರಕ್ಷಣೆ ಮತ್ತಿತರೆ ಮೂಲಭೂತ ಸೌಕರ್ಯಗಳಿಗೋಸ್ಕರ ಎಷ್ಟು ನೀಟಾಗಿ ಒಂದೇ ಒಂದು ಅವಘಡ ಆಗದೆ ಇರೋ ಹಾಗೆ, ಒಂದೇ ಒಂದು ಚಿಕ್ಕ ಪುಟ್ಟ ಅನಾಹುತ ಸಂಭವಿಸದೇ ಇರೋ ಹಾಗೆ 4 ಲಕ್ಷ ಕೋಟಿಗೂ ಹೆಚ್ಚು ಆದಾಯ ತರುವಂತಹ, ಇದು ನಾ ಹೇಳ್ತಾ ಇರೋದು ಕೇವಲ ಆರ್ಥಿಕ ಆದಾಯ. ಇದರಲ್ಲಿ ಧಾರ್ಮಿಕ ಆದಾಯ, ನಂಬಿಕೆ, ಜನರ ಮನಸ್ಸನ್ನ ಗಟ್ಟಿಗೊಳಿಸುವಂತಹ, ಇದರಿಂದ ಯಾವುದೇ ಹಾರ್ಮ್ ಇಲ್ಲ. ಸಾಮಾಜಿಕ ಆದಾಯ, ಜನ ಒಗ್ಗೂಡ್ತಾರೆ, ಜನರ ಮನಸ್ಸು ಗಟ್ಟಿಗೊಳ್ಳುತ್ತೆ, ಅಲ್ಲಿ ಭ್ರಾತೃತ್ವ ಸಿಗತ್ತೆ, ಬೇಕಾದಷ್ಟು ಒಳ್ಳೆ ಸಚ್ಚಿಂತನೆಗಳು ಸಿಗತ್ತೆ, ಒಳ್ಳೆ ಚಿಂತನೆಗಳು ಸಿಗತ್ತೆ. ಗಂಗೆಯಲ್ಲಿ ಮುಳುಗ್ ಹಾಕಿದ್ರೆ ಅನ್ನೋ ಅಂತ ಪ್ರಶ್ನೆ ಹೇಳಿದ್ರು ಮಾನ್ಯ ಖರ್ಗೆ ಅವರೇ.
ಸ್ವಾಮಿ ಗಂಗೆಯಿಂದಾನೇ ಸ್ವಾಮಿ ಊಟ ಸಿಗೋದು, ಗಂಗೆಯಿಂದಾನೇ ಊಟ ಸಿಗೋದು. ಯಾಕೆಂತಂದ್ರೆ ಗಂಗೆಯಲ್ಲಿ ಮುಳುಗು ಹಾಕುವಷ್ಟು ಸ್ವಚ್ಛಗೊಳಿಸಿದ್ದು ನಮಾಮಿ ಗಂಗೆ ಯೋಜನೆಯ ಮುಖಾಂತರ. ನಮಾಮಿ ಗಂಗೆ ಮಾಡಿರೋದ್ರಿಂದಾನೇ ಇವತ್ತು ನೀವು ಪ್ರಯಾಗ್ರಾಜ್ ಹರಿದ್ವಾರ್ ಋಷಿಕೇಶ್ ಹೋಗಿದ್ದೀನಿ ನಾನು, ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಗಂಗೆಯನ್ನ ಸ್ವಚ್ಛಗೊಳಿಸಲಾಯಿತು. 1000 ವರ್ಷಗಳಾದ್ರೂ ಕೂಡ ಗಂಗೆಯನ್ನ ಸ್ವಚ್ಛ ಮಾಡಕ್ಕಾಗಲ್ಲ, ಅಷ್ಟು ಕೊಳೆ ಆಗಿತ್ತು ಗಂಗೆ. ಅದನ್ನ ನಮಾಮಿ ಗಂಗೆ ಯೋಜನೆ ಮೂಲಕ ಸ್ವಚ್ಛ ಮಾಡಿದ್ರು. ಅದು ಕೆಲಸ ಅಂತಂದ್ರೆ ಇವತ್ತು ಆ ಗಂಗೆಯಲ್ಲಿ ಮುಳುಗು ಹಾಕೋದ್ರ ಮೂಲಕ ಲಕ್ಷ ಕೋಟಿ ಆದಾಯ ಬರ್ತಾ ಇದೆ. ಮತ್ತು ಸ್ವಚ್ಛಗೊಂಡ ಗಂಗೆ ಸಾವಿರಾರು ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸ್ತಾ ಇದೆ, ಜನಗಳ ಆಹಾರ ಬೆಳೆಯೋದಕ್ಕೆ ನೀರು ಉಣಿಸ್ತಾ ಇದೆ, ಕುಡಿಯೋ ನೀರು ಉಣಿಸ್ತಾ ಇದೆ, ಆಹಾರ ಬೆಳೆಯೋದಕ್ಕೆ. ಅಲ್ಲ ಆಹಾರ ಬರುತ್ತೆ, ಅಲ್ಲಿ ಊಟ ಸಿಗತ್ತೆ, ಅಲ್ಲಿ ಬಡತನ ನೀಗತ್ತೆ. ಮಿನಿಮಮ್ ಕಾಮನ್ ಸೆನ್ಸ್ ಇದು, ಮಿನಿಮಮ್ ಕಾಮನ್ ಸೆನ್ಸ್. ಚಿಕ್ಕ ಮಕ್ಕಳಿಗೂ ಅರ್ಥ ಆಗ್ಬೋದ. ನದಿಗಳು ಸ್ವಾಮಿ ನಮ್ಮ ದೇಶದ ಸಂಪತ್ತು. ನದಿಗಳು ಚೆನ್ನಾಗಿದ್ರೆ ಯಾಕೆ ನದಿಗಳನ್ನ ಚೆನ್ನಾಗಿ ಇಟ್ಕೋಬೇಕು? ಭಕ್ತಿ, ಶ್ರದ್ಧೆ. ತಾಯಿ ಅಂತ ನದಿನ ನೋಡ್ತೀವಿ ನಾವು, ತಾಯಿ ಅಂತ ನೋಡ್ತೀವಿ. ಹಾಗಾಗಿ ಗಂಗೆಯಲ್ಲಿ ಮುಳುಗು ಹಾಕೋದು ಸುಮ್ಮನೆ ಎಲ್ಲೋ ಹೋಗಿ ಫ್ಯಾನ್ಸಿಗೆ ಈ ಹಾಲಿಡೇ ಮಾಡ್ತಾರಲ್ಲ ರಾಹುಲ್ ಗಾಂಧಿ ಅವರು, ಆತರ ಫ್ಯಾನ್ಸಿಗಲ್ಲ. ಗಂಗೆಯಲ್ಲಿ ಮುಳುಗು ಹಾಕೋದು ಅದು ತಾಯಿ ಮಾತೆ ಅನ್ನೋ ಭಕ್ತಿಯಿಂದಾಗಿ. ಆ ಭಕ್ತಿಯಿಂದಾಗೆ ನಾವು ಅದನ್ನ ಸ್ವಚ್ಛ ಮಾಡಿದೀವಿ, ನಮಾಮಿ ಗಂಗೆ ಅಂತ. ಆ ಸ್ವಚ್ಛ ಮಾಡಿದ ಗಂಗೆಯಲ್ಲಿ ಮುಳುಗು ಹಾಕಿದ್ರೆ ಮನಸ್ಸು ಶುದ್ಧವಾಗತ್ತೆ, ದೇಹ ಶುದ್ಧವಾಗತ್ತೆ, ಜೊತೆಗೆ ಆ ನದಿಯನ್ನು ಶುದ್ಧವಾಗಿಡುವಂತ ಮನಸ್ಸು ಬರುತ್ತೆ. ನಮಗೆ ಮನಸ್ಸು ಕೊಳೆ ಆಗೋದಿಲ್ಲ, ನದಿನೂ ಶುದ್ಧವಾಗಿಡ್ಬೇಕು ಅನ್ನುವಂತ ಭಾವನೆ ಬರುತ್ತೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.